ವಾಟ್ ಹ್ಯಾಪನ್ಸ್ ಇಸ್ ನಾಟ್ ಇಂಪಾರ್ಟೆಂಟ್, ಹೌ ಡು ವಿ ಲುಕ್ ಇನ್ ಟು ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಹೌದು, ಏನಾಗ್ತಾ ಇದೆ ಅನ್ನೋದು ಮುಖ್ಯ ಅಲ್ಲ, ಅದನ್ನು ಹೇಗೆ ನೋಡ್ತೀವಿ ಅನ್ನೋದು ಮುಖ್ಯ. ಯಾವ ಕಾರಣಕ್ಕಾಗಿದು? ರಾಜ್ಯ ರಾಜಕಾರಣದಲ್ಲಿ ಈಗ ತಮ್ಮ ತಮ್ಮ ಪ್ರತಿಷ್ಠೆಗೋಸ್ಕರ, ವೋಟ್ ಬ್ಯಾಂಕಿಗೋಸ್ಕರ ನಮ್ಮ ರಾಜಕಾರಣಿಗಳು, ನಮ್ಮ ಸೋ ಕಾಲ್ಡ್ ನ್ಯಾಷನಲ್ ಪಾರ್ಟಿಗಳಾಗಿರ್ಬೋದು, ರೀಜ್ನಲ್ ಪಾರ್ಟಿಗಳಾಗಿರ್ಬೋದು ಏನು ಮಾಡ್ತವೆ ಅನ್ನೋದು ನಿಮಗೆ ಗೊತ್ತಿದೆ. ಇತ್ತೀಚೆಗೆ ದಾವಣಗೆರೆ ದಕ್ಷಿಣ ಅಂತ ಹೇಳಿದ ತಕ್ಷಣ ಉಪಚುನಾವಣೆ ಯಾವಾಗ ನಿಗದಿ ಆಯಿತೋ ಕಳೆದ ಹಲವು ದಿನಗಳಿಂದ ಇದೇ ಶಬ್ದವನ್ನು ನಾನು ಕೂಡ ಪದಪ್ರಯೋಗ ಮಾಡ್ತಾನೇ ಇದ್ದೀನಿ. ಯಾಕೋ ಈ ಮುಸ್ಲಿಂ ಮೈನಾರಿಟಿ ಮತ್ತು ಕಾಂಗ್ರೆಸ್ನ ಒಳಜಗಳ ಜಾಸ್ತಿ ಆಗ್ತಾ ಇದೆಯಾ ಅನ್ನೋದಕ್ಕೆ ಪೂರಕವಾಗಿ ಸದ್ಯದ ವಾತಾವರಣ ನಿರ್ಮಾಣವಾಗ್ತಾ ಇದೆ. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಅಶ್ವವೇಗ ನ್ಯೂಸ್ ಆ್ಯಂಡ್ ಟಾಪ್ ಸ್ಟೋರಿ. ನಾನು ನಿಮ್ಮ ರಾಘವ ಸೂರ್ಯ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆನ ಮಾಡೋಣ. ಲೆಟ್ಸ್ ಹಾವ್ ಅ ಲುಕ್. ಎಸ್, ದಿನಗಳೆದಂತೆ ಕಾಂಗ್ರೆಸ್ನ ನಾಯಕರು ಕೊಡ್ತಾ ಇರುವಂಥ ಹೇಳಿಕೆಗಳಿರಬಹುದು, ಅಥವಾ ಅವರ ಚಟುವಟಿಕೆ ಇರಬಹುದು, ಅಥವಾ ಅವರ ಮನೋಧೋರಣೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನಾದರೂ ಭಿನ್ನಮತ, ಭುಗಿಲೇಳುವಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಗೆ ಹೌದು ಅನ್ನುವ ಉತ್ತರ ಅನ್ನುವಂತೆ ಒಂದೊಂದೇ ವಿಕೆಟ್ಗಳು ಢಮಾರಾಗ್ತಾ ಇದ್ದಾವೆ. ಅಲ್ಪಸಂಖ್ಯಾತ ಪ್ರಬಲ ನಾಯಕರುಗಳು ಆ ಸರದಿಯಲ್ಲಿ ಇನ್ಯಾರಾದರೂ ಇದ್ದಾರಾ ಅನ್ನುವ ಕ್ವಶನ್ ಮಾರ್ಕ್ಗಳು ಈಗ ಶುರುವಾಗ್ತಾ ಇದ್ದಾವೆ. ಅದೇ ರೀತಿಯಾಗಿ ಇಲ್ಲಿ ದಲಿತ ಸಮುದಾಯದಲ್ಲಾಗಿರಬಹುದು, ಎಸ್ ಟಿ ಸಮುದಾಯದಲ್ಲಾಗಿರಬಹುದು, ಏನಾದರೂ ಗೊಂದಲ ಇದೆಯಾ ಅಂತ ಹೇಳಿದರೆ ಹೌದು, ಗೊಂದಲ ಇದೆ ಅನ್ನುವ ಮಾತುಗಳು ಕೂಡ ಉತ್ತರ ವ್ಯಕ್ತವಾಗ್ತಾ ಇದೆ. ಇನ್ನು ಹಿಂದುಳಿದ ವರ್ಗದಲ್ಲೂ ಕೂಡ ಕನ್ಫ್ಯೂಷನ್ ಇದೆಯಾ? ಖಂಡಿತವಾಗ್ಲೂ ಇದೆ ಅನ್ನೋದಕ್ಕೆ ರಾಜ್ಯ ರಾಜಕೀಯದಲ್ಲಿ ಕನ್ನಡಿ ನಮ್ಮ ಮುಂದೆ ಇದೆ. ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದ್ದಾವೆ ಅನ್ನೋದನ್ನು ದಿನನಿತ್ಯ ನಾವು ಗಮನಿಸ್ತಾ ಇದ್ದೀವಿ ಇತ್ತೀಚೆಗೆ. ಹಾಗಾಗಿ ಈ ಕುರ್ಚಿ ಕದನಕ್ಕೆ ಪೂರಕವಾದಂಥ ವಾತಾವರಣ ನಿರ್ಮಾಣವಾಗ್ತಾ ಇದೆಯಾ? ಎಸ್, ಐ ರಿಪೀಟ್, ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆಯಾ? ಮುಸ್ಲಿಂ ನಾಯಕರು ವರ್ಸಸ್ ಮುಸ್ಲಿಂ ನಾಯಕರು ಅನ್ನುವ ಒಂದಿಷ್ಟು ಬಣಗಳು ಮುಸ್ಲಿಂ ನಾಯಕರಲ್ಲೇ ಹುಟ್ಕೊಳ್ತಾ ಇದ್ದಾವ. ಸಿಎಂ ಬಣದ ಮುಸ್ಲಿಂ ನಾಯಕರೇ ಟಾರ್ಗೆಟ್ ಆಗ್ತಾ ಇದ್ದಾರಾ? ಅದಕ್ಕೆ ಉದಾಹರಣೆ ತಮಗೆ ಗೊತ್ತಿದೆ. ನಜೀರ್ ಅಹಮದ್, ಅಬ್ದುಲ್ ಜಬ್ಬಾರ್ ಅವರ ತಲೆದಂಡ ಆಗಿದೆ. ಜಮೀರ್ ವಿರುದ್ಧ ಕ್ರಮಕ್ಕೆ ಕೂಡ ಪಟ್ಟು ಹಿಡಿಯುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ಸಿಎಂ ಬಣದಿಂದ ಒಂದ್ ಕಡೆ ಡ್ಯಾಮೇಜ್ ಕಂಟ್ರೋಲ್ ಕಸರತ್ತು ಕೂಡ ನಡೀತಾ ಇದೆ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಬಣದಿಂದ ಎರಡನೇ ಸುತ್ತಿನ ವಾರ್ ಕೂಡ ನಡೀತಾ ಇದೆಯಾ? ಖಂಡಿತವಾಗ್ಲೂ ನಡೀತಾ ಇದೆ ಅನ್ನೋದಕ್ಕೆ ಪೂರಕವಾದ ವಾತಾವರಣ ನಮ್ಮ ಕಣ್ಣೆದುರುಗಡೆ ಇದ್ದಾವೆ. ಡಿ ಕೆ ಶಿವಕುಮಾರ್ ಅವರು ವರದಿಗಾರರಿಗೆ ಯಾರಿಗೂ ಕೇಳ್ತಾ ಇದ್ರು, ಏನ್ರಿ ಬಣ ಗಿಣ ಅಂತೀರಾ, ನಿಮಗೆಲ್ಲ ತಲೆ ಕೆಟ್ಟಿರಬೇಕು ಅಂತ ಹೇಳ್ತಾ ಇದ್ರು. ಆದರೆ ವರದಿಗಾರರಿಗೆ ತಲೆ ಕೆಟ್ಟಿಲ್ಲ ಅನ್ನೋದನ್ನು ಮಾತ್ರ ನಾವು ಹೇಳಬಲ್ಲೆವು. ಯಾಕಂತ ಹೇಳಿದ್ರೆ ಇರೋದನ್ನೇ ಹೇಳ್ತಾ ಇದ್ದೀವಿ ಸ್ವಾಮಿ, ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅನ್ನೋದನ್ನು ಎಲ್ಲ ದೊಡ್ಡ ದೊಡ್ಡ ನಾಯಕರು ಕೂಡ ಕೇಳ್ಕೊಳ್ಬೇಕು. ಅದು ಯಾವುದೇ ನಾಯಕರಾಗಿರಲಿ, ಜನರೇ ನಮಗೆ ಹೈಕಮಾಂಡ್ ಅನ್ನುವ ಮನಸ್ಥಿತಿಯನ್ನು ಜನಪ್ರತಿನಿಧಿಗಳು ಎಲ್ಲಿವರೆಗೂ ಹೊಂದಲ್ವೋ ಅಲ್ಲಿವರೆಗೂ ಕೂಡ ಮಾಧ್ಯಮಗಳು ಪ್ರಶ್ನೆಯನ್ನು ಮಾಡ್ತಾನೆ ಇರುತ್ತವೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಬಣದಿಂದ ಏಟು ಎದುರೇಟು, ಬಾಣ ತಿರುಗು ಬಾಣ. ಸಿದ್ದರಾಮಯ್ಯನವರ ಕಡೆಯಿಂದಲೂ ಕೂಡ ಮೌನ ಪ್ರತಿಭಟನೆ ಏನಾದರೂ ನಡೀತಾ ಇದೆಯಾ? ಯಾಕಂತ ಹೇಳಿದರೆ ಸಿದ್ದರಾಮಯ್ಯನವರ ಆಪ್ತರೇ ಒಬ್ಬೊಬ್ಬರೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅವರ ಅತ್ಯಾಪ್ತರೇ ತಲೆದಂಡಕ್ಕೂ ಕೂಡ ಕಾರಣವಾಗ್ತಾ ಇದ್ದಾರೆ. ಹಾಗಾದರೆ ವಾಟ್ ಡಸ್ ಇಟ್ ಮೀನ್? ಏನಾಗ್ತಾ ಇದೆ? ಸಿದ್ದರಾಮಯ್ಯನವರ ನಂತರ ಬೇರೆ ಅನ್ಯಾರು ಅಹಿಂದ ನಾಯಕರಿದ್ದಾರಾ ಅನ್ನುವ ಪ್ರಶ್ನೆಗೆ ಇಂಬು ಕೊಡುವಂತೆ ಸದ್ಯದ ವಾತಾವರಣ ನಮಗೆ ಕಾಣಸಿಗ್ತಾ ಇದೆ. ಇದು ರಾಜ್ಯ ರಾಜಕೀಯ ರಣರಂಗ ಆಗ್ತಾ ಇರೋದಕ್ಕೆ ಎಲ್ಲ ಬೆಳವಣಿಗೆಗಳನ್ನು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ಕೂಡ ಒಂದು ಪ್ರೆಸ್ ಮೀಟ್ ಆಯಿತು. ಮುಸ್ಲಿಂ ನಾಯಕರು ವರ್ಸಸ್ ಮುಸ್ಲಿಂ ನಾಯಕರು ಅನ್ನುವ ವಾತಾವರಣ ಏನಾದರೂ ನಿರ್ಮಾಣವಾಯ್ತಾ? ಹೌದು, ಒಂದು ರಾಷ್ಟ್ರೀಯ ಪಕ್ಷ ಅಂತ ಹೇಳಿದಾಗ ದೊಡ್ಡ ದೊಡ್ಡ ನಾಯಕರೆಲ್ಲ ಇರ್ತಾರೆ, ನಾಯಕರ ಸಂಖ್ಯೆ ಜಾಸ್ತಿ ಇರುತ್ತೆ, ಅಲ್ಲಿ ಆ ಬಣ ಈ ಬಣ ಅಂಥೇಳಿ ಒಣ ರಾಜಕೀಯ ಕೂಡ ನೋಡ್ತಾ ಇರ್ತೀವಿ. ಆದರೆ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಏನಾದರೂ ಬಿಕ್ಕಟ್ಟು ಉಂಟಾಯ್ತಾ? ಹೀಗೊಂದು ಪ್ರಶ್ನೆ ಈಗ ರಾಜ್ಯ ರಾಜಕೀಯದಲ್ಲಿ ಮೂಡ್ತಾ ಇದೆ. ಎಸ್, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಬ್ರೇಕಿಂಗ್ ಪಾಯಿಂಟ್ಸ್. ರಾಜ್ಯ ರಾಜಕೀಯ ಯಾಕೆ ಈಗ ಮತ್ತಷ್ಟು ಬಿರುಸು ಬಾಣಗಳಿಂದ ಕೂಡ್ತಾ ಇದೆ? ಪವರ್ ಶೇರಿಂಗ್ ಆಗಬೇಕಾಗಿದೆ, ಕುರ್ಚಿ ಕದನ
ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬಂದಾಗಿನಿಂದ ಕೂಡ ಈ ಘಟನೆಗಳು ಅಂದರೆ ಕುರ್ಚಿ ಕದನಕ್ಕೆ ಅಂಟಿಕೊಳ್ತಾ ಇದ್ದಾವ. ಎಸ್, ಈಗ ನೀವು ನೋಡ್ಬೋದು, ಒಳ ಮೀಸಲಾತಿ ವಿಚಾರದಲ್ಲಿ ದಲಿತರು ಮುನಿಸಿಕೊಂಡಿರೋದು ಸುಳ್ಳಲ್ಲ. ಒಳ ಮೀಸಲಾತಿ ಹಂಚಿಕೆ ವಿಚಾರದಲ್ಲಿ ಮೂಗಿಗೆ ತುಪ್ಪ ಸವರೋ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ದಶಕಗಳ ಬೇಡಿಕೆ ಯಾವಾಗ ಈಡೇರುತ್ತೆ ಗೊತ್ತಿಲ್ಲ. ಒಳ ಮೀಸಲು ಸಂಬಂಧ ಎಡಗೈ ಬಲಗೈ ಸಂಘರ್ಷ ಶಮನ ಆಗುತ್ತಾ, ಜಾಸ್ತಿ ಆಗುತ್ತಾ? ಒಳ ಮೀಸಲಾತಿ ಜಾರಿ ಆಗದೆ ಇದ್ರೆ ಸಿದ್ದರಾಮಯ್ಯ ಸರ್ಕಾರ ಉರುಳು ಹೋಗ್ಬಿಡುತ್ತಾ? ಸಂಪುಟ ಸಭೆಯಲ್ಲಿ ಮುನಿಯಪ್ಪ ಎಚ್ಚರಿಕೆ ಏನಾದರೂ ಕೊಟ್ರ? ಅವ್ರು ಕೊಟ್ಟಂತ ವಾರ್ನಿಂಗ್ ಏನಾದರೂ ನಿಜ ಆಗ್ಬಿಡುತ್ತಾ? ಬೈ ಎಲೆಕ್ಷನ್ ನೆಪ ಒಡ್ಡಿ ಒಳ ಮೀಸಲಾತಿ ಬದಿಗಿಟ್ಟಿದ್ರು ಸಿದ್ದರಾಮಯ್ಯನವರು. ಈಗ ಹೇಳೋಕೆ ಯಾವುದೇ ನೆಪ ಇಲ್ಲ. ಒಳ ಮೀಸಲಾತಿ ಜಾರಿಗೆ ಬರುತ್ತಾ ಬರಲ್ವಾ, ಯಾವ ರೀತಿ ಹಂಚಿಕೆ ಆಗುತ್ತೆ, ದಲಿತರಿಗೆ ಒಳ ಮೀಸಲಾತಿ ನೀಡಲಿಕ್ಕೆ ಸಿದ್ದರಾಮಯ್ಯನವರು ಸಿದ್ಧ ಆಗ್ತಾರಾ? ಈಗಾಗಲೇ ಪರಿಶಿಷ್ಟ ಜಾತಿ ಮೀಸಲಾತಿ 15% 17% ಏರಿಕೆ ಆಗಿದೆ. ಅಷ್ಟೇ ಅಲ್ಲ, ST ಮೀಸಲಾತಿಯನ್ನು 3% 7% ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಒಟ್ಟು ಮೀಸಲಾತಿ ಪ್ರಮಾಣ 50% 56% ಹೆಚ್ಚಳ ಆಗಬೇಕು. ಮೀಸಲಾತಿ ಹೆಚ್ಚಳದ ಮಸೂದೆಗೆ ರಾಜ್ಯಪಾಲರ ಅಂಕಿತ ಸಹ ಬಿದ್ದಿದೆ, ಮುದ್ರೆ ಬಿದ್ದಿದೆ. ಆದರೆ ಸುಪ್ರೀಂ ಆದೇಶದ ಪ್ರಕಾರ ಮೀಸಲಾತಿ 50% ಮೀರೋ ಹಾಗಿಲ್ಲ. ಅದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗಿದೆ. ಇತ್ತ 17% ಮೀಸಲಾತಿಯನ್ನು ಅನುಸರಿಸಿ ಒಳ ಮೀಸಲಾತಿ ಹಂಚಿಕೆಗೆ ಪಟ್ಟು ಕೂಡ ಹಿಡಿಯಲಾಗಿದೆ. ಇದರಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಇಕ್ಕಟ್ಟಾಗಿದೆ, ಫುಲ್ ಪೀಕ್ಲಾಟ ಆಗಿದೆ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ ದಲಿತರು ಕೂಡ ಸಿಡಿದೇಳ್ತಾ ಇದ್ದಾರೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಅನ್ನೋದು ಸದ್ಯದ ಸುದ್ದಿ, ಸದ್ಯದ ಸದ್ದು, ಸದ್ಯದ ಚರ್ಚೆ. ಹೌದು, ನೀವು ಯಾವ್ದ್ಯಾವುದೋ ಎಲೆಕ್ಷನ್ಸ್ ನೆಪಗಳನ್ನು ಒಡ್ಡಿ ಮುಂದಕ್ಕೆ ಹಾಕ್ತಾ ಇರ್ತೀರಿ ಬೇಡಿಕೆಗಳಿಗೆ ಸಂಬಂಧಪಟ್ಟ ಹಾಗೆ. ಆದರೆ ಈಗೇನಾಗ್ತಾ ಇದೆ, ಕಾಂಗ್ರೆಸ್ ಅಂತ ಹೇಳಿದ ತಕ್ಷಣ ಅಹಿಂದ ಭದ್ರಕೋಟೆ ಅನ್ನುವ ಮಾತಿದೆ, ಟ್ರ್ಯಾಕ್ ರೆಕಾರ್ಡ್ ಇದೆ. ಭಾರತೀಯ ಜನತಾ ಪಕ್ಷದವರು ಕೂಡ ಕಾಂಗ್ರೆಸ್ನ ಸದೆ ಬಡಿಬೇಕಾದ್ರೆ ಏನಂತ ಹೇಳುತ್ತೆ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇವರನ್ನ ಬರೀ ವೋಟ್ ಬ್ಯಾಂಕ್ ಆಗಿ ನೋಡ್ಕೊಳ್ತಾ ಇದೆ, ಅವ್ರೇನು ಲಾಭ ಮಾಡ್ತಾ ಇಲ್ಲ ಅನ್ನುವ ಮಾತುಗಳನ್ನು ಭಾರತೀಯ ಜನತಾ ಪಕ್ಷದವರೇ ಹೇಳ್ತಿರ್ತಾರೆ. ಎದುರಾಳಿ ಪಕ್ಷದವ್ರು ಯಾರೇ ಇದ್ರೂ ಕೂಡ ಹೇಳ್ತಾರೆ. ಹಿಂಗಿರುವಾಗ ಸದ್ಯಕ್ಕೆ ಕಾಂಗ್ರೆಸ್ಗೆ ಹಿಟ್ ವಿಕೆಟ್ ಆಗ್ತಾ ಇದೆಯಾ? ಸ್ವಯಂಕೃತ ಅಪರಾಧಗಳಾಗ್ತಾ ಇದ್ದಾವ? ಯಾವಾಗ ಈ ಚರ್ಚೆ ಮುನ್ನೆಲೆಗೆ ಬಂತು ಅಂತ ಹೇಳಿದರೆ, ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಜಮೀರ್ ಅಹ್ಮದ್ ಖಾನ್ ಪ್ರಭಾವಿ ನಾಯಕ, ನೋ ಡೌಟ್ ಅಬೌಟ್ ಇಟ್, ಯಾವುದೇ ಅನುಮಾನ ಇಲ್ಲ. ಆದರೆ ನಾನೊಬ್ಬನೇ ನಾಯಕ, ನಾನು ಹೇಳಿದ್ದೆ ನಡೆಯುತ್ತೆ, ನನಗೆ ಡಿಮ್ಯಾಂಡ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಅಂತ ಅಂದುಕೊಂಡ ತಕ್ಷಣ ಈ ರೀತಿಯಾದಂಥ ಬೆಳವಣಿಗೆಗಳಿಗೆ ಸಾಕ್ಷಿಯಾಗಲಿಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣವಾಯ್ತಾ?